ಹಲೋ ಫ್ರೆಂಡ್ಸ್, ಮಿಡ್ನೈಟ್ ಮೂವೀಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಮೂವಿ ಡೈಸಿರೈ. ಇದು ಒಂದು ಅದ್ಭುತವಾದ ಮಲಯಾಳಂ ಸೈಕಾಲಜಿಕ್ ಥ್ರಿಲ್ಲರ್ ಮೂವಿ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಕತೆ ಕಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಕನ್ಸ್ಟ್ರಕ್ಷನ್ ಸೈಟ್ ತೋರಿಸುತ್ತಾರೆ. ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಯ ಹೆಸರು ಪೊಟ್ಟಿ. ಕೆಲಸದ ನಡುವೆ ಅಚಾನಕ್ಕಾಗಿ ಟೇಬಲ್ ಮೇಲಿದ್ದ ಟೀ ಕಪ್ ಕೆಳಗೆ ಬಿದ್ದು ಒಡೆಯುತ್ತದೆ. ಇದನ್ನು ಕಂಡ ಪೊಟ್ಟಿಗೆ ಯಾವುದೋ ಕೆಟ್ಟ ಘಟನೆ ನಡೆಯಲಿದೆ ಎಂಬ ಮುನ್ಸೂಚನೆ ಸಿಗುತ್ತದೆ. ಅಷ್ಟರಲ್ಲೇ ಅವನಿಗೆ ಮನೆಯಿಂದ ಫೋನ್ ಕರೆ ಬರುತ್ತದೆ. ವಿಷಯ ಕೇಳಿ ಅವನು ಬೆಚ್ಚಿ ಬೀಳುತ್ತಾನೆ. ಅವನ ಪಕ್ಕದ ಮನೆಯ ಹುಡುಗಿ ಕನಿ ಎಂಬಾಕಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಪೊಟ್ಟಿ ತಕ್ಷಣ ಸ್ಥಳಕ್ಕೆ ಓಡುತ್ತಾನೆ. ಪೊಲೀಸರು ಕನಿಯ ಶವವನ್ನು ಹೊರ ತೆಗೆದಿರುತ್ತಾರೆ. ಅಲ್ಲಿಗೆ ಆ ದೃಶ್ಯ ಮುಕ್ತಾಯವಾಗುತ್ತದೆ. ನಂತರ ನಮಗೆ ಈ ಕಥೆಯ ನಾಯಕ ರೋಹನ್ ಪರಿಚಯವಾಗುತ್ತಾನೆ. ಇವನೊಬ್ಬ ಆರ್ಕಿಟೆಕ್ಟ್, ಆದರೆ ಸ್ವಭಾವದಲ್ಲಿ ಪ್ಲೇಬಾಯ್. ಒಂದು ರಾತ್ರಿ ತನ್ನ ಮನೆಯಲ್ಲಿ ಪಾರ್ಟಿ ಮಾಡುತ್ತಿರುವಾಗ ಕನಿ ಆತ್ಮಹತ್ಯೆ ಮಾಡಿಕೊಂಡ ವಿಷಯ ಅವನಿಗೆ ತಿಳಿಯುತ್ತದೆ. ರೋಹನ್ ಮತ್ತು ಕನಿ ಹಿಂದೆ ಕ್ಲಾಸ್ಮೇಟ್ಗಳಾಗಿದ್ದರು ಮತ್ತು ಅವರ ನಡುವೆ ಪ್ರೇಮ ಸಂಬಂಧವಿತ್ತು. ಹಳೆಯ ಫೋಟೋಗಳನ್ನು ನೋಡುತ್ತಾ ರೋಹನ್ ದುಃಖಿತನಾಗುತ್ತಾನೆ. ಮರುದಿನ ರೋಹನ್ ಕನಿಯ ಮನೆಗೆ ಹೋಗಿ ಅವಳ ಅಣ್ಣನನ್ನು ಭೇಟಿಯಾಗುತ್ತಾನೆ. ಆದರೆ ತಂಗಿ ಸತ್ತಿದ್ದರೂ ಅವನು ಆರಾಮವಾಗಿ ಫುಟ್ಬಾಲ್ ಆಡುತ್ತಿರುವುದನ್ನು ಕಂಡು ರೋಹನ್ ಆಶ್ಚರ್ಯಪಡುತ್ತಾನೆ. ಕನಿಯ ರೂಮಿಗೆ ಹೋದಾಗ ರೋಹನ್ಗೆ ಒಂದು ಹೇರ್ ಕ್ಲಿಪ್ ಸಿಗುತ್ತದೆ. ಅದನ್ನು ಯಾರಿಗೂ ತಿಳಿಯದಂತೆ ಜೇಬಿಗೆ ಹಾಕಿಕೊಂಡು ಮನೆಗೆ ಬರುತ್ತಾನೆ. ಆ ರಾತ್ರಿ ವಿಚಿತ್ರ ಘಟನೆಗಳು ಆರಂಭವಾಗುತ್ತವೆ. ರೋಹನ್ ಮಲಗಿದ್ದಾಗ ಯಾರೋ ಅವನ ತಲೆ ಸವರುತ್ತಿರುವಂತೆ ಗೆಜ್ಜೆಯ ಸದ್ದು ಕೇಳಿಸಿದಂತೆ ಭಾಸವಾಗುತ್ತದೆ. ಆ ಸದ್ದು ತಾನು ತಂದಿದ್ದ ಕ್ಲಿಪ್ ಇರುವ ಡ್ರಾಯರ್ನಿಂದ ಬರುತ್ತಿರುವುದನ್ನು ಗಮನಿಸಿ ಭಯಗೊಂಡು ಹಾಲಿನಲ್ಲಿ ರೋಹನ್ ಮಲಗುತ್ತಾನೆ. ಮುಂದಿನ ರಾತ್ರಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತದೆ. ರೋಹನ್ ಐಸ್ ಕ್ರೀಮ್ ತಿನ್ನುತ್ತಿರುವಾಗ ಯಾವುದೋ ಅಜ್ಞಾತ ಶಕ್ತಿ ಅವನ ಕಾಲರ್ ಹಿಡಿದು ಎಳೆದಾಡಿ ಕೈಕಾಲುಗಳ ಮೇಲೆ ಹಲ್ಲೆ ಮಾಡುತ್ತದೆ. ರೋಹನ್ ಪ್ರಜ್ಞೆ ತಪ್ಪುತ್ತಾನೆ. ಬೆಳಿಗ್ಗೆ ಎದ್ದಾಗ ಅವನಿಗೆ ತನ್ನ ಫೋಟೋವೊಂದರಲ್ಲಿ ಕನಿಯ ನೆರಳು ಕಂಡಂತಾಗುತ್ತದೆ. ಇದು ಕನಿಯ ಆತ್ಮವೇ ಎಂದು ಭಾವಿಸಿದ ರೋಹನ್ ಕೋಪದಿಂದ ತನ್ನ ತಲೆ ಬೋಳಿಸಿಕೊಳ್ಳುತ್ತಾನೆ. ರೋಹನ್ ಈ ವಿಷಯವನ್ನು ಪೊಟ್ಟಿಗೆ ತಿಳಿಸಿ ಕನಿಯ ಅಂತ್ಯಕ್ರಿಯೆ ಮಾಡಿದರೆ ಎಲ್ಲವೂ ಸರಿಯಾಗಬಹುದು ಎಂದು ಸಲಹೆ ನೀಡುತ್ತಾನೆ. ಅಂತ್ಯಕ್ರಿಯೆ ಮುಗಿದ ನಂತರ ಎಲ್ಲವೂ ಶಾಂತವಾಗಿ ಎಂದುಕೊಂಡು ರೋಹನ್ ಮತ್ತೊಂದು ಪಾರ್ಟಿ ಆಯೋಜಿಸುತ್ತಾನೆ. ಆದರೆ ಅಲ್ಲಿ ಕನಿಯ ಅಣ್ಣ ಬಾಲ್ಕನಿಯಿಂದ ಕೆಳಗೆ ಬಿದ್ದು ಕಾಲುಗಳನ್ನು ಕಳೆದುಕೊಳ್ಳುತ್ತಾನೆ. ಆಗ ರೋಹನ್ಗೆ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತದೆ. ಕನಿ ತನ್ನ ಅಣ್ಣನನ್ನೇ ಏಕೆ ಕೊಲ್ಲಲು ಪ್ರಯತ್ನಿಸಿದಳು ಎಂದು. ಮತ್ತೆ ಗೆಜ್ಜೆಯ ಸದ್ದು ಕೇಳಿಸಿದಾಗ ರೋಹನ್ಗೆ ಸತ್ಯದ ಅರಿವಾಗುತ್ತದೆ. ಅದು ಕನಿಯ ಆತ್ಮವಲ್ಲ, ಬದಲಿಗೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿರುವ ಒಬ್ಬ ಹುಡುಗನ ಆತ್ಮ. ರೋಹನ್ ಮತ್ತು ಪೊಟ್ಟಿ ತನಿಖೆ ಆರಂಭಿಸಿದಾಗ ಅವರಿಗೆ ಫಿಲಿಪ್ ಅಲಿಯಾಸ್ ಮನು ಎಂಬುವವನ ಬಗ್ಗೆ ತಿಳಿಯುತ್ತದೆ. ಫಿಲಿಪ್ ಕನಿಯ ಮನೆಯ ಕೆಲಸದ ಒಳ ಮಗ. ಅವನು ಕನಿಯನ್ನು ಒನ್ ಸೈಡ್ ಲವ್ ಮಾಡುತ್ತಿರುತ್ತಾನೆ ಮತ್ತು ಅವಳನ್ನು ಸ್ಟಾಕ್ ಮಾಡುತ್ತಿದ್ದ. ಕ್ಯಾನ್ಸರ್ನಿಂದ ಅವನು ಸಾವನ್ನಪ್ಪಿದರೂ ಅವನ ತಾಯಿ ಮಾಟಮಂತ್ರದ ಮೂಲಕ ಕನಿಯ ವಸ್ತುಗಳನ್ನು ಬಳಸಿ ಅವನ ಆತ್ಮವನ್ನು ಬಂಧಿಸಿಟ್ಟುಕೊಂಡಿರುತ್ತಾಳೆ. ಕನಿಯ ಹೇರ್ ಕ್ಲಿಪ್ ರೋಹನ್ ಬಳಿ ಇದ್ದಿದ್ದರಿಂದಲೇ ಫಿಲಿಪ್ ಆತ್ಮ ಅವನ ಮೇಲೆ ಹಲ್ಲೆ ಮಾಡಿತ್ತು. ಸತ್ಯ ತಿಳಿದ ರೋಹನ್ ಮತ್ತು ಪೊಟ್ಟಿ ಫಿಲಿಪ್ನ ಮನೆಗೆ ಹೋಗುತ್ತಾರೆ. ಅಲ್ಲಿ ಫಿಲಿಪ್ನ ಕೊಳೆತ ಶವವನ್ನು ನೋಡಿ ಬಿಚ್ಚಿ ಬೀಳುತ್ತಾರೆ. ಅವನ ಶವದ ಕಾಲಿಗೆ ಕನಿಯ ಗೆಜ್ಜೆ ಕಟ್ಟಲಾಗಿರುತ್ತದೆ. ಫಿಲಿಪ್ನ ತಾಯಿ ರೋಹನ್ ಮೇಲೆ ಹಲ್ಲೆ ಮಾಡುತ್ತಾಳೆ. ಅಂತಿಮವಾಗಿ ಹೋರಾಟ ನಡೆಸಿ ರೋಹನ್ ಆ ಶವದ ಕಾಲಿನ ಗೆಜ್ಜೆಯನ್ನು ಕತ್ತರಿಸಿ ತೆಗೆದು ಬೆಂಕಿಗೆ ಹಚ್ಚುತ್ತಾನೆ. ಫಿಲಿಪ್ನ ಆತ್ಮಕ್ಕೆ ಮುಕ್ತಿ ಸಿಗುತ್ತದೆ. ಸಿನಿಮಾದ ಕೊನೆಯದಲ್ಲಿ ನಮಗೆ ದೊಡ್ಡ ಟ್ವಿಸ್ಟ್ ಸಿಗುತ್ತದೆ. ಈ ಸಿನಿಮಾ ಮಲಯಾಳಂನ ಪ್ರಸಿದ್ಧ ಸಿನಿಮಾಗಳಾದ ಭೂತಕಾಲಂ ಮತ್ತು ಬ್ರಹ್ಮಯುಗಂಗೆ ಕನೆಕ್ಟ್ ಆಗಿದೆ. ಪೊಟ್ಟಿಯ ಮನೆಯಲ್ಲಿ ಬ್ರಹ್ಮಯುಗಂನ ಕೊಡುಮನ್ ಪೊಟ್ಟಿಯ ಫೋಟೋ ಇರುವುದನ್ನು ನಾವು ಗಮನಿಸಬಹುದು. ಕೊನೆಯ ದೃಶ್ಯದಲ್ಲಿ ಎಲ್ಲವನ್ನು ಮರೆತು ರೋಹನ್ ಯುಎಸ್ಗೆ ಹೋಗಲು ಸಿದ್ಧವಾಗುತ್ತಾನೆ. ಆದರೆ ಅವನ ಬೆಡ್ ಮೇಲೆ ಮತ್ತೆ ಕನಿಯ ಕ್ಲಿಪ್ ಕಾಣಿಸಿಕೊಳ್ಳುತ್ತದೆ ಮತ್ತು ಯಾರೋ ಅದೃಶ್ಯ ವ್ಯಕ್ತಿ ಬೆಡ್ ಮೇಲೆ ಕುಳಿತಿರುವ ಗುರುತು ಮೂಡುತ್ತದೆ. ಕತೆ ಅಲ್ಲಿಗೆ ನಿಗೂಢವಾಗಿ
ಅಂತ್ಯವಾಗುತ್ತದೆ. ಸ್ನೇಹಿತರೆ, ಇದಿಷ್ಟು ಈ ಸಿನಿಮಾದ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.